Aortic aneurysm, we call it as straightaway mortality. Straightforward surgeries ಆದರೆ ನಾವು ಹೇಳ್ತೇವೆ 95 to 99% or 100% it will be a success rate. But here the success rate we give only 20%. ಈ ಕೇಸಸ್ ಇಂಡಿಯಾದಲ್ಲಿ ಜಾಸ್ತಿ ಇದೆಯಾ ಸರ್ ಅಬ್ರಾಡ್? Problem is here it goes underdiagnosed. ಯಾವ್ದ್ರಿಂದ ಆಗ್ಲಿಕ್ಕೆ ಸಾಧ್ಯ? ಕಾಮನ್ ಕಾರಣ ನಮ್ಮ ಇಂಡಿಯನ್ ಸಿನಾರಿಯೋದಲ್ಲಿ BP, ವಾಟ್ ಈಸ್ ದ ಸಿಂಪ್ಟಮ್? ನರ್ವ್ ಕಂಪ್ರೆಷನ್ ಎಲ್ಲ ಆದ್ರೆ ಆವಾಗ ಸಿವಿಯರ್ ಪೇನ್ ಎಲ್ಲ ಬರುವ ಸಾಧ್ಯತೆ ಇರ್ತದೆ. ಇದು ಕೇಸ್ ಯಂಗ್ಸ್ಟರ್ಸ್ ಅಲ್ಲಿ ಬರ್ಬೋದಾ? As the age increases, the chance of aneurysm is more. ತಿನ್ನೋದಕ್ಕೆ ಎಷ್ಟು ಬೇಕಿದೆ ಖರ್ಚು ಮಾಡ್ತೀವಿ ಅಂಡ್ ಹೆಲ್ತ್ ಚೆಕಪ್ ಅಂದಾಗ ಬೇಡ. After the age of 40 anything is possible. I've heard ತುಂಬಾ ಹಾಸ್ಪಿಟಲ್ ಅಲ್ಲಿ ಈ ಸರ್ಜರಿ ಮಾಡಲ್ಲ. 80% risk involves your life, death, everything. ಹಾಯ್ ಹಲೋ ನಮಸ್ತೆ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂಭ್ರಮ್ ಶೆಟ್ಟಿ ಸರ್, ಕನ್ಸಲ್ಟೆಂಟ್ ಕಾರ್ಡಿಯೋಥೊರಾಸಿಕ್ ವ್ಯಾಸ್ಕ್ಯುಲರ್ ಅಂಡ್ ಎಂಡೋವ್ಯಾಸ್ಕ್ಯುಲರ್ ಸರ್ಜನ್. ಸರ್, ಕಾರ್ಯಕ್ರಮಕ್ಕೆ ನಿಮ್ಮನ್ನ ಬಹಳ ಪ್ರೀತಿಯಿಂದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಯೋಟಿಕ್ ಅನೋರಿಸಿಯಂ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಬಂದಿದ್ದೀವಿ. ಅದಕ್ಕಿಂತ ಮುಂಚೆ ಸರ್, ಈ ಅಯೋಟಿಕ್ ಅನೋರಿಸಿಯಂ ಅಂದ್ರೆ ಏನು? ನಮ್ಮ ಹಾರ್ಟಿನಿಂದ ಬರುವಂಥ, ಹೃದಯದಿಂದ ಬರುವಂಥ ದೊಡ್ಡ ರಕ್ತನಾಳ, ನಮ್ಮ ಅಂಗಾಂಗಗಳಿಗೆ ರಕ್ತ ಸಂಚಾರವನ್ನು ಕೊಡುವಂಥದ್ದು ಅಯೋಟ ಅಂತ ಹೇಳ್ತೇವೆ. ಅಯೋಟಿಕ್ ಅನ್ಯೂರಿಸಮ್ ಅಂತಂದರೆ ರಕ್ತನಾಳ ಉಬ್ಬುವಿಕೆ. ಸೊ ರಕ್ತನಾಳ ಉಬ್ಬುವುದರಿಂದ ಅದು ಒಂದು ಕಡೆಯಲ್ಲಿ ಲೀಕ್ ಆಗುವ ಚಾನ್ಸಸ್ ಉಂಟು, ಇನ್ನೊಂದು ಕಡೆಯಲ್ಲಿ ಅದು ರಪ್ಚರ್ ಆಗುವ ಚಾನ್ಸಸ್ ಇರ್ತದೆ. ಅದನ್ನು ನಾವು ಅಯೋಟಿಕ್ ಅನ್ಯೂರಿಸಮ್ ಅಂತ ಹೇಳ್ತೇವೆ. ನೀವು ರಕ್ತನಾಳ ಉಬ್ಬುವಿಕೆ ಅಂತ ಹೇಳಿದ್ರಿ, ಬಟ್ ಅದು ಯಾವ್ದ್ರಿಂದ ಆಗ್ಲಿಕ್ಕೆ ಸಾಧ್ಯ? ಹಲವಾರು ಕಾರಣಗಳಿದೆ. ಒಂದು ವಿ ಕಾಲ್ ಇಟ್ ಆಸ್ ಮೇಲ್ ಪ್ರಿಡಿಸ್ಪೊಸಿಷನ್. ಸೊ ಯೂಶಲಿ ಗಂಡಸರಲ್ಲಿ ಜಾಸ್ತಿ ಇರ್ತದೆ ಇದು. ಮತ್ತೆ ಯೂಶಲಿ ನಮ್ಮ ಮೇನ್ ಕಾಮನ್ ಕಾರಣ ನಮ್ಮ ಇಂಡಿಯನ್ ಸಿನಾರಿಯೋದಲ್ಲಿ BP. ಯೂಶಲಿ ಕೆಲವರಲ್ಲಿ ಕರೆಕ್ಟಾಗಿ ತೋರಿಸ್ಕೊಳ್ಳೋದಿಲ್ಲ. ಅದು ಜಾಸ್ತಿ ಆಗ್ತಾ ಬರ್ಬೇಕಾದ್ರೆ ನಮ್ಮ ಪ್ರೆಷರ್, ಅಯೋಟದಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಬರ್ಬೇಕಾದ್ರೆ ಅಲ್ಲಿ ವೀಕ್ ಏರಿಯಾ ಆಗಿ ಉಂಟಾಗುವಂಥ ತೊಂದರೆ. ಇದು ರಕ್ತನಾಳದಲ್ಲಿ ರಪ್ಚರ್ ಆಗುವಂಥದ್ದು? ರಪ್ಚರ್ ಅಲ್ಲ, ವೀಕ್ ಏರಿಯಾ. ವೀಕ್ ಆಗಿ ಮತ್ತೆ ಅದು ಅದು ಇನ್ನ ಹರಿತಾ ಹೋಗುವಂಥದ್ದು. ಅದು ಹರಿದ ನಂತರ ಯೂಶಲಿ ನಮ್ಮ ರಕ್ತನಾಳದಲ್ಲಿ 3 ಲೇಯರ್ ಇರ್ತದೆ. ಸೊ ಯೂಶಲ್ ಅದನ್ನು ಕರೆಯುವಂಥ ಟ್ಯೂನಿಕಾ ಇಂಟಿಮಾ, ಮೀಡಿಯಾ ಮತ್ತೆ ಅಡ್ವೆಂಟಿಷಿಯಾ ಅಂತೇಳಿ. ಸೊ ಮೀಡಿಯಾ ಅಂತಂದ್ರೆ ಮಧ್ಯದ ಲೇಯರ್. ಸೊ ಅದು ಯೂಶಲಿ ಎಲಾಸ್ಟಿಕ್ ಅಂಡ್ ಮಸ್ಕ್ಯುಲರ್ ಲೇಯರ್. ಸೊ ಅದು ವೀಕ್ ಏರಿಯಾ ಆಗ್ತಾ ಬರ್ಬೇಕಾದ್ರೆ ಅದು ಉಬ್ಬುವಂತ ಚಾನ್ಸಸ್ ಇರ್ತದೆ. ಅದು ತೀರಾ ಪ್ರೆಷರ್ನಿಂದ ಕೆಲವು ಸತಿ ಲೀಕ್ ಇಲ್ಲರೆ ರಪ್ಚರ್ ಆಗುವ ಚಾನ್ಸಸ್ ಇರ್ತದೆ. ರಪ್ಚರ್ ಆದದನ್ನು ಸರಿಪಡಿಸ್ಬೋದಾ ಸರ್? ಪಡಿಸ್ಬೋದು. ದ ಇನಿಷಿಯಲ್ ಸಿಂಪ್ಟಮ್ಸ್ ಮೇಲೆ ಹೋಗ್ತದೆ. ಅಂದ್ರೆ ಯೂಶಲಿ ಇದೆಲ್ಲ ವಿ ಕಾಲ್ ಇಟ್ ಆಸ್ ಅ ಸೈಲೆಂಟ್ ಕಿಲ್ಲರ್ಸ್, ಅಯೋಟಿಕ್ ಅನ್ಯೂರಿಸಮ್ಸ್. ಸೊ ಯೂಶಲಿ ಅದು ಇಮಿಡಿಯೇಟ್ ಆಗಿ ಪತ್ತೆ ಆಗೋದಿಲ್ಲ. ಕಾಮನ್ ಆಗಿ ನಾವು ಇವಾಗ ಫಿಸಿಷಿಯನ್ ಹತ್ರ ಇಲ್ಲರೆ ನಾರ್ಮಲ್ ರೂಟೀನ್ ಚೆಕಪ್ಗೆ ಹೋಗ್ಬೇಕಾದ್ರೆ ನಮಗೆ ಗೊತ್ತಿರೋದಿಲ್ಲ. ಕೆಲವೊಂದು ಆಕ್ಸಿಡೆಂಟಲ್ ಫೈಂಡಿಂಗ್ಸ್ ಆಗ್ತದೆ. ಆಕ್ಸಿಡೆಂಟಲ್ ಫೈಂಡಿಂಗ್ ಅಂದರೆ ನಾವು ಕೆಲವು ಸತಿ ಬೇಸಿಕ್ ಟೆಸ್ಟ್, ಒಂದು ಎಕ್ಸ್ರೇ ಒಂದು ಮಾಡಿಸ್ತೇವೆ, ಚೆಸ್ಟ್ ಎಕ್ಸ್ರೇ ಇಲ್ಲ ಎಕ್ಸ್ರೇ ಇಲ್ದಿರ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ಅದರ ಗಾತ್ರದ ಅದು ಸೈಜ್ ಗೊತ್ತಾದ ಕೂಡಲೇ ಆಮೇಲೆ ನಾವು ಫರ್ದರ್ ಇದನ್ನು ನಾವು ಮಾಡ್ತೇವೆ. ಯೂಶಲಿ 60% ಆಫ್ ದ ಪಾಪ್ಯುಲೇಷನ್, 60% ಆಫ್ ದ times it would be a silent killer. It would be underrated. Nobody would be knowing what definitely. ನಂಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಅಯೋಟ ಅನೋರಿಸಿಯಂ ಅಂದ್ರೆ ನಾನು ಇವಾಗಲೇ ಅದ್ರ ಬಗ್ಗೆ ಕೇಳಿದ್ದು, and no one knows about these things. So usually accidental pickups are more common. Usually they go for the executive health checkup or some checkups. That time it would pick up, then the reference would come to us. And a few of the patients, another 20 to 30% of the patients, they come with the late presentations. Either it would be a leaking aneurysm or a ruptured aneurysm, where that time it would be fatal, whether the mortality would be very high. For us to intervene, it would be way too late for us sometimes. But one thing sir, ಇವಾಗ ಏನಾದರೂ ಅಯೋಟಿಕ್ ಅನೋರಿಸಿಯಂ ಟೇರ್ ಆಗಿಬಿಟ್ಟು ಬ್ಲಡ್ ಓವರ್ಫ್ಲೋ ಆಗಿಬಿಡುತ್ತೆ ಬಿಕಾಸ್ ಆಫ್ ಹೈ BP, ನಾಟ್ ಲೋ BP. With high BP, there will be a leaking aneurysm. And problem is, usually it will be contained. Most of the times it would be contained. As I told, ನಿಮ್ಮ 3 layer ಅಲ್ಲಿ ಇರ್ತದೆ ಅಂತ ಹೇಳಿ, the outer layer would be holding it. So that we sometimes to intervene the patient, that would be the boon for us. Like at least we would have some opportunity to give them a chance. So sometimes it would be a full rupture, not even 2 seconds is enough for the patient. Sir, what is the symptom? ಅದರಲ್ಲಿ ಏನೋ symptom ಅದು ಡಿಪೆಂಡ್ ಆಗ್ತದೆ. ಡಿಪೆಂಡ್ ಇನ್ ದ ಸೆನ್ಸ್
ಅನ್ಯೂರಿಸಮ್ ಸೈಜ್ ಕಡಿಮೆ ಇರಬೇಕಾದ್ರೆ ಸಿಂಪ್ಟಮ್ಸ್ ಅಷ್ಟು ಇರುವುದಿಲ್ಲ. Okay. ಅದು ದೊಡ್ಡದಾಗ್ತಾ ಬರಬೇಕಾದ್ರೆ ದ ಅಡ್ಜಸೆಂಟ್ ಆರ್ಗನ್ಸ್ ಅಂದ್ರೆ ನಮ್ಮ ಶರೀರದಲ್ಲಿ ಅಡ್ಜಸೆಂಟ್ ಆರ್ಗನ್ಸ್ ಅದು ಅಲ್ಲಿ ಅಂಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆದ್ರೆ ನಮ್ಮ ಅನ್ಯೂರಿಸಮ್ ಇನ್ಕ್ರೀಸಸ್ ಇನ್ ಸೈಜ್ ಅಂಡ್ ನರ್ವ್ ಕಂಪ್ರೆಷನ್ ಎಲ್ಲ ಆದ್ರೆ ಆವಾಗ ಸಿವಿಯರ್ ಪೇನ್ ಎಲ್ಲ ಬರುವ ಸಾಧ್ಯತೆ ಇರ್ತದೆ. ಯೂಶಲಿ ಇಟ್ ಡಿಪೆಂಡ್ಸ್. ಅನ್ಯೂರಿಸಮ್ ಅಂತಂದ್ರೆ ನಮ್ಮ ಥೊರಾಸಿಕ್ ಅಂದ್ರೆ ನಮ್ಮ ಹಾರ್ಟಿನಿಂದ ಬರುವಂತ ರಕ್ತನಾಳ ಸೀದಾ ಹೊಟ್ಟೆ ವರೆಗೂ ಅದನ್ನ ಅಯೋಟ ಅಂತ ಕರಿತೇವೆ. ಸೊ ಅಸೆಂಡಿಂಗ್ ಅಯೋಟ, ಡಿಸೆಂಡಿಂಗ್ ಅಯೋಟ ಮತ್ತೆ ಅಬ್ಡಮ್ನಲ್ ಅಯೋಟ ಅಂತ. ಸೊ ಎಲ್ಲಿ ಬೇಕಾದ್ರೂ ಅನ್ಯೂರಿಸಮ್ ಆಗುವ ಚಾನ್ಸ್ ಇರ್ತದೆ. ಸೊ ಡಿಪೆಂಡಿಂಗ್ ಆನ್ ದ ಸೈಟ್ ಅದು ಸಿಂಪ್ಟಮ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೇನ್ ಎಲ್ಲರಿದ್ರೆ ಗೊತ್ತಾಗ್ತದೆ. ಸರ್ ಹಾಗೇನೆ ಇದು ಕೇಸ್ ಯಂಗ್ಸ್ಟರ್ಸ್ ಅಲ್ಲಿ ಬರ್ಬೋದಾ ಸರ್? ಯಾವ ಏಜ್ ಗ್ರೂಪ್ ಅಲ್ಲಿ ಬರುವ ಸಾಧ್ಯತೆ ಇದೆ. ಆಸ್ ದ ಏಜ್ ಇನ್ಕ್ರೀಸಸ್ ದ ಚಾನ್ಸ್ ಆಫ್ ಅನ್ಯೂರಿಸಮ್ ಇಸ್ ಮೋರ್. ಬಟ್ ಯೂಶಲಿ ಇವನ್ ಇನ್ ಯಂಗ್ಸ್ಟರ್ಸ್ post trauma also you might get it is not only the post hypertension or any other risk factors. Even with the major trauma issues, recently we had a case where there was a whiplash injury. He had come with a polytrauma. ಆವಾಗ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ there was aneurysm which there was a tear. Can I know his age, sir? He was around 48-year-old. So then we had to intervene immediately. ನಾವು ಇಮಿಡಿಯೇಟ್ ಆಗಿ ಬಿಡ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಯಾಕಂದ್ರೆ ಅದು ದಟ್ ಈಸ್ ಮೋಸ್ಟ್ ಲೈಫ್ ಥ್ರೆಟ್ನಿಂಗ್. ಸೊ ವಿ ಹ್ಯಾಡ್ ಟು ಗೋ ವಿತ್ ದ ಟ್ರೀಟ್ಮೆಂಟ್ ಅಂಡ್ ರೈಟ್ ನೌ ಇಸ್ ಡೂಯಿಂಗ್ ವೆಲ್ ಆನ್ 2 follow-ups. ಬಟ್ ಇದು ಟೇರ್ ಆಗ್ಬಿಟ್ಟು ದ ಬ್ಲಡ್ ಫ್ಲೋ ಓವರ್ಫ್ಲೋ ಆಗ್ಬಿಟ್ರೆ ಇಟ್ ಈಸ್ ಕಾರ್ಡಿಯಾಕ್ ಅರೆಸ್ಟ್ ಸರ್? ಯಾ, ದೇ ವೋಂಟ್ ಗಿವ್ ಯು ಟೈಮೇ ಕೊಡುವುದಿಲ್ಲ ಅವರು. ಬಟ್ ಕನ್ವಿನ್ಸಿಂಗ್ ಟು ದ ಪೇಷಂಟ್ ಇಸ್ ವೆರಿ ಡಿಫಿಕಲ್ಟ್ ಈ ತರದ್ದು, ಯಾಕಂದ್ರೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಯಾರು. ಬಟ್ thing is convincing the patient is difficult, but the symptoms what they would have developed by then, they would be knowing that something is wrong in it. ಬಟ್ ಸರ್ ಇವಾಗ ನನಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ಬಟ್ ಅದನ್ನು ಹೇಗೆ ಡಯಾಗ್ನೋಸ್ ಮಾಡ್ಬೇಕು? ಅದಕ್ಕಂತ ಏನಾದ್ರು ಸಪ್ರೇಟ್ ಟೆಸ್ಟ್ ಏನಾದ್ರು ಇದೆಯಾ? ಯೂಶಲಿ ಫ್ಯೂ ಆಫ್ ದ ಪೇಷಂಟ್ ದೇ ಗೋ ಫಾರ್ ಹೆಲ್ತ್ ಚೆಕಪ್ಸ್ಗೆ ಹೋಗ್ತಾರೆ, ಎಲ್ಲರ ರೂಟೀನ್ ಟೆಸ್ಟಿಗೆ ಹೋಗ್ಬೇಕಾದ್ರೆ ಬೇಸಿಕ್ ಇನ್ವೆಸ್ಟಿಗೇಷನ್, ದಟ್ ಈಸ್ ಒನ್ ಇಸ್ ದ ಚೆಸ್ಟ್ ಎಕ್ಸ್ರೇ ಆರ್ ಅಲ್ಟ್ರಾಸೌಂಡ್, ಸೊ ಆರ್ ದ ಎಕೋ. ಸೊ ಯೂಶಲಿ ದೇ ಡಿಟೆಕ್ಟ್ ದಟ್, ಇಟ್ ವುಡ್ ಬಿ ಡಿಟೆಕ್ಟೆಡ್. ಒಂದ್ಸತಿ ಅದನ್ನು ಗೊತ್ತಾದ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ಸ್ ವುಡ್ ಬಿ ದ CT ಸ್ಕ್ಯಾನ್, CT ಆಂಜಿಯೋಗ್ರಾಮ್ ಅಂತ ಹೇಳ್ತೇವೆ ನಾವು. ಸೊ ಅದು ನಾವು ಅಯೋಟದ್ದು ಎಲ್ಲ ಡೆಲಿನೇಟ್ ಮಾಡ್ತದೆ, ಎಲ್ಲಿ ಎಷ್ಟು ಗಾತ್ರದ, ಎಷ್ಟು ಸೈಜ್, ಎಷ್ಟು ದೊಡ್ಡದು ಉಂಟು ಹೇಗೆ ಅಂತೇಳಿ ಅದು ಮೆಷರ್ಮೆಂಟ್ ಕರೆಕ್ಟ್ ಕೊಡ್ತದೆ. ದೆನ್ ಆರ್ ಫರ್ದರ್ ಮ್ಯಾನೇಜ್ಮೆಂಟ್ ಅಂದರೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ದಟ್ ವುಡ್ ಬಿ ಹೆಲ್ಪ್ಫುಲ್ ಥಿಂಗ್. ಬಟ್ ಈ ಕೇಸಸ್ ಇಂಡಿಯಾದಲ್ಲಿ ಜಾಸ್ತಿ ಇದೆಯಾ ಸರ್ ಕಂಪೇರ್ಡ್ ಟು ಅಬ್ರಾಡ್? No, exactly, it is equal, but problem is here it goes underdiagnosed. No one knows those things because usually in our setup what happens, they go to the basic physician if they have a backache or any other symptoms. I'll not tell it is a problem, but it goes under diagnosed. So sometimes ಗೊತ್ತಾಗೋದಿಲ್ಲ ನಮಗೆ ಬರ್ಬೇಕಾದ್ರೆ it will be the late presentation. ಇವಾಗ ರಪ್ಚರ್ ಆಗಿದೆ ಅಂತ ಗೊತ್ತಾಯ್ತು, ಬಟ್ ಇಸ್ ದೇರ್ ಎನಿ ಟ್ರೀಟ್ಮೆಂಟ್ ಫಾರ್ ದ್ಯಾಟ್ ಟು ಪ್ರಿವೆಂಟ್ that? Usually the first modality is the investigation what we do. Then after that we need to know the cause ಗೊತ್ತಾಗಬೇಕು ನಮಗೆ, ಏನ್ why it has come, what is the reason for that. Then basically most common is the blood pressure. If a patient is hypertensive, BP ತೊಂದರೆಯಿಂದ ಬಳಲ್ತಾ ಇದ್ರೆ ಆ BP ಅನ್ನು ನಾವು ಕಂಟ್ರೋಲ್ ಮಾಡಬೇಕು. ಮತ್ತೆ ಅದು ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ ಅನ್ಯೂರಿಸಮ್. ಅದು ತೀರಾ ಆಲ್ಮೋಸ್ಟ್ ವಿ ಗಿವ್ ಅ ಕಟ್ ಆಫ್ around 5 centimeter ವರೆಗೂ we can do a medical management. After that we need to intervene and we need to do something for that. So intervention again it depends. ಅದು ಸರ್ಜಿಕಲ್ ಟ್ರೀಟ್ಮೆಂಟ್ ಇರ್ಬೋದು, ಆಪ್ಷನ್ ಇರ್ಬೋದು, ಇಲ್ಲದಿದ್ರೆ ಇವಾಗ ಹೈಬ್ರಿಡ್ ಪ್ರೊಸೀಜರ್ ಅಂತ ಹೇಳ್ತೇವೆ. ದಟ್ ಈಸ್ EVAR, ದಟ್ ಈಸ್ ಎಂಡೋವ್ಯಾಸ್ಕ್ಯುಲರ್ ಅನ್ಯೂರಿಸಮ್ ರಿಪೇರ್, ಅಂದರೆ ಅದು ಸ್ಟೆಂಟಿಂಗ್, ಕವರ್ಡ್ ಸ್ಟೆಂಟ್ಸ್ ಅಂತೇಳಿ ಬರ್ತದೆ. ಸೊ ದೀಸ್ ಆರ್ ದ 2 modalities. Again the patient selection, it has to be a proper selection, because even with these 2 modality of treatment that might cause a trouble for the patient. So the proper treatment has to be done, because aneurysm ಅಲ್ಲಿ ಕೆಲವು ಸತಿ ಏನಾಗ್ತದೆ, ಅದು ಇನ್ಫೆಕ್ಷನ್ ಇಂದಾಗಿ ಸಹ ರಕ್ತನಾಳ ಉಬ್ಬುವ ಚಾನ್ಸಸ್ ಇರ್ತದೆ. ಮೇನ್ ಥಿಂಗ್ ಏನಂದ್ರೆ ರಕ್ತನಾಳ ವೀಕ್ ಸೊ ಅದಕ್ಕೆ ನಾವು ಇವಾಗ ಇನ್ಫೆಕ್ಷನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಮೈಕೋಟಿಕ್ ಅನ್ಯೂರಿಸಮ್ ಅಂತ ಹೇಳ್ತೇವೆ. ಮೈಕೋಟಿಕ್ ಅನ್ಯೂರಿಸಮ್ ಅಲ್ಲಿ ಇದು ಕ್ರಿಮಿದ ಅಂಶ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದಾಗಿ ಆಗುವಂಥದ್ದು. ಸೊ ನಾವು ಸ್ಟೆಂಟ್ ಇಟ್ಸ್ ಲೈಕ್ ಅ ಫಾರಿನ್ ಬಾಡಿ, ನಾವು ಸ್ಟೆಂಟ್ ಏನು ಹಾಕ್ತೇವೆ, ಸೊ ಅದು ಕೆಲವು ಸತಿ ಅದು ರಪ್ಚರ್ ಇಟ್ ಮೈಟ್ ಗಿವ್ ಅವೇ. So that time the surgical option is the best option for those things. So once we plan for any intervention, the patient needs to be properly evaluated.
ಇವ್ಯಾಲ್ಯೂಯೇಟ್ ಮಾಡಿ ಮತ್ತೆ ನಾವು ಮುಂದುವರಿಸುವಂಥದ್ದು. ಐದರ್ ಇಟ್ ಇಸ್ ಅ ಸರ್ಜಿಕಲ್ ಆಪ್ಷನ್ ಆರ್ ದ ಎಂಡೋವಾಸ್ಕ್ಯುಲರ್ ಸ್ಟೆಂಟಿಂಗ್. We have to find out the complete root ಕಂಪ್ಲೀಟ್ cause. we have to just see, we have to ಎಲ್ಲಿಂದ ಟೈಮ್ ಮೇ ಬಿ ಶಾರ್ಟ್, ಸಮಯ ನಮಗೆ ತೀರಾ ಕಡಿಮೆ ಇರ್ಬೋದು, ಬಟ್ ಅಷ್ಟರೊಳಗಡೆ ನಾವು ಕರೆಕ್ಟ್ ಆಗಿ ಅಸೆಸ್ ಮಾಡಿ ಮತ್ತೆ ನಾವು ಮುಂದುವರಿ. ಬಟ್ ಸರ್, ಇದು ಈ ಸರ್ಜರಿ ಓಪನ್ ಸರ್ಜರಿ ಸರ್, ಆರ್ ಇಟ್ ಈಸ್ ಕಂಪ್ಲೀಟ್ಲಿ ಕ್ಲೋಸ್ No, ಸರ್ಜರಿ? the covered stent or EVER hybrid procedure, it's a closed. It's like ನಾವು ಹಾರ್ಟಿಗೆ ಸಿಂಪಲ್ ಸ್ಟೆಂಟ್ ಅಂತ ಹೇಳ್ತೇವಲ್ಲ, ಅದೇ ತರ ಕೂರಿಸುವ ತರನೇ ನಾವು ಸ್ಟೆಂಟ್ ಅನ್ನು ಪಾಸ್ ಮಾಡುವಂಥದ್ದು. ಲೈಕ್ ಬಲೂನ್ ನಮ್ಮ ಗ್ರಾಯಿನ್ ತೊಡೆ ಭಾಗದಲ್ಲಿ ಒಂದು ಚಿಕ್ಕ ಗಾಯ ಮಾಡಿ ಎಕ್ಸ್ಪೋಸ್ ಮಾಡಿ, ಅದು ರಕ್ತನಾಳವನ್ನು ಎಕ್ಸ್ಪೋಸ್ ಮಾಡಿ ಮತ್ತೆ ನಾವು ಪಾಸ್ ಮಾಡುವಂಥದ್ದು. ಸೊ ಅದನ್ನು ನಾವು ಮಾಡ್ತೇವೆ, ಬಟ್ ಡಿಪೆಂಡಿಂಗ್ ಆನ್ ದ ಏರಿಯಾ ಆಲ್ಸೋ ಇಟ್ ಡಿಪೆಂಡ್ಸ್. ನಾವು ಕೆಲವು ಸತಿ ನಮ್ಮ ಕಿಡ್ನಿದ ರಕ್ತನಾಳ, ನಮ್ಮ ಕರಳಿದ ರಕ್ತನಾಳ ಎಲ್ಲ ಇನ್ವಾಲ್ವ್ ಆಗಿದ್ರೆ ಅದಕ್ಕೆ ದೆನ್ ವಿ ಹ್ಯಾವ್ ಟು ಪ್ಲಾನ್ ಕನೆಕ್ಟೆಡ್, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಸೊ ಅದು ನಾವು ಕನೆಕ್ಟ್ ಆಗಿದ್ರೆ ಮತ್ತೆ ಅದಕ್ಕೆ ನಾವು ಫೆನಿಸ್ಟ್ರೇಷನ್ ಅಂತ ಹೇಳಿ ಎಲ್ಲ ಮಾಡಬೇಕಾಗ್ತದೆ. ದ ಪ್ಲಾನಿಂಗ್ ಇಸ್ ಟೋಟಲಿ ಡಿಫ್ರೆಂಟ್ ಇನ್ ದಿಸ್ ಥಿಂಗ್ ಆಸ್ ವಿ ಡೂ ಅದರ್ ಸರ್ಜರೀಸ್. ಸೊ ದಿಸ್ ಇಸ್ ಅ ಟೋಟಲಿ ಡಿಫ್ರೆಂಟ್ ಸಿನರಿ. ಸರ್, ಬಟ್ ಈ ಸರ್ಜರಿ ಮಂಗಳೂರಲ್ಲಿ ಎಲ್ಲ ಹಾಸ್ಪಿಟಲಲ್ಲಿ ಮಾಡ್ತಾರಾ? ಬಿಕಾಸ್ ಐ ಹ್ಯಾವ್ ಹರ್ಡ್ ತುಂಬಾ ಹಾಸ್ಪಿಟಲ್ ಈ ಸರ್ಜರಿ ಮಾಡಲ್ಲ. It is like aortic aneurysm, we call it as straightaway mortality. 80% it is a mortality we tell. So once the patient is with us, ಅಂದ್ರೆ ನಮ್ಮ ಜೊತೆ ಇರ್ಬೇಕಾದ್ರೆ aortic aneurysm ಡಿಟೆಕ್ಟ್ ಆಗಿ ಲೀಕಿಂಗ್ or ruptured aortic aneurysm ಅಂದ್ರೆ straight away we give the chances to the patient relatives. 80% risk involves your life, death, everything straight away, because it doesn't have means it's like ಏನ್ ಹೇಳ್ತೇವೆ ನಾವು, ಅದಕ್ಕೆ ನಾವು ಗ್ಯಾರಂಟಿ ಅಂತ ಹೇಳಿ ಕೊಡ್ಲಿಕ್ಕೆ ಆಗೋದಿಲ್ಲ. ಇವಾಗ ಸ್ಟ್ರೇಟ್ ಫಾರ್ವರ್ಡ್ ಸರ್ಜರೀಸ್ ಆದ್ರೆ ನಾವು ಹೇಳ್ತೇವೆ 95 to 99% or 100% it will be a success rate. But here the success rate we give only 20%. So 80% we call it as a mortality straight away. So our center is the one which we have done extremely a lot of cases, complicated cases with ruptured aneurysm ಮಾಡಿದ್ದೇವೆ, aneurysm repairs ಮಾಡಿದ್ದೇವೆ, dissection repairs ಮಾಡಿದ್ದೇವೆ. So I think around the coastal city, our center is doing this thing, including the covered hybrid procedure. Okay, so AJ Hospital is a center in coastal region. Cardiothoracic department, we are doing both hybrid procedure as well as surgical open repair. The results are good. Results so far, I think all the patients have made it and they're doing good on a follow-up. So once surgery ಆದ್ಮೇಲೆ ಅದು ಏನು ಪ್ರೊಸೀಜರ್ ಆಗುತ್ತೆ ಅದಾದ್ಮೇಲೆ is there any possibility ಸರ್ ಮತ್ತೆ ಬರಬಹುದು ಅನ್ನೋದು? ಯೂಶುವಲಿ ಅದು ನಾನು ಸ್ಟೆಂಟ್ ಬಗ್ಗೆ ಹೇಳಿದಲ್ಲ, ಸೊ ಅದರಲ್ಲಿ ಎಂಡೋ ಲೀಕ್ ಅಂತ ಹೇಳ್ತೇವೆ ನಾವು. ಎಂಡೋ ಲೀಕ್ ಅಂದ್ರೆ ವಾಪಸ್ ಸೈಡಿನಿಂದ ಬಂದು ಮೇಲೆ ಎಲ್ಲಿ ಸ್ಟೆಂಟ್ ಕೂರ್ಸಿರ್ತೇವೆ ಲ್ಯಾಂಡಿಂಗ್ ಏರಿಯಾದಲ್ಲಿ ಅಲ್ಲಿ ಬರುವ ಚಾನ್ಸಸ್ ಇರ್ಬೋದು. ಸೊ ಓಪನ್ ರಿಪೇರ್ಸ್ ಅಲ್ಲಿ ಯೂಶುವಲಿ ಕಡಿಮೆ, ಬಿಕಾಸ್ ದಟ್ ಎಂಟೈರ್ ರಕ್ತನಾಳವನ್ನು ನಾವು ಬದಲಿಸ್ತೇವೆ. ಅದು ಹಾರ್ಟ್ ಸಿಂಪಲ್ ಇದ್ರಲ್ಲಿ ಹೇಳೋದಿದ್ರೆ ಆರ್ಟಿಫಿಷಿಯಲ್ ಪೈಪ್ ಅಂತ ಹೇಳ್ತೇವೆ, ಡಾಕ್ರಾನ್ ಗ್ರಾಫ್ಟ್ ಆರ್ PTFE ಗ್ರಾಫ್ಟ್ ಅಂತ. ಸೊ ಆ ಗ್ರಾಫ್ಟ್ ಅಲ್ಲಿ ಬದಲಿಸೋದ್ರಿಂದ ಯೂಶಲಿ ಅದು ವಾಪಸ್ ಬರೋದಿಲ್ಲ, ಎಕ್ಸೆಪ್ಟ್ ಇನ್ ದ ಎಂಡೋವಾಸ್ಕ್ಯುಲರ್ ಇದರಲ್ಲಿ ರಿಪೇರ್ ಅಲ್ಲಿ ಯೂಶಲಿ ನಾವು ಕವರ್ಡ್ ಸ್ಟೆಂಟ್ ಅನ್ನು ಹಾಕುವಂಥದ್ದು. ಅದು ನಾವು ರಕ್ತನಾಳದ ಒಳಗಡೆಯಿಂದ ಹೋಗ್ತೇವೆ, ನಾವು ರಕ್ತನಾಳದ ಒಳಗಡೆಯಿಂದ ಹೋಗಿ ಪ್ಲೇಸ್ ಮಾಡುವಂಥದ್ದು. ಸೊ ಅಲ್ಲಿ ನಾವು ಎಲ್ಲಿ ಲ್ಯಾಂಡ್ ಮಾಡ್ತೇವೆ ಅಲ್ಲ, ಎಲ್ಲಿ ಕೆಳಗಡೆ ಇರ್ತದೆ ಅಲ್ಲಿಂದ ಸೈಡಿನಿಂದ ಲೀಕ್ ಆಗಿ ಇದಾಗುವ ಚಾನ್ಸಸ್ ಇರ್ತದೆ. ಸೊ ಎಂಡೋಲೀಕ್, ಸೊ ದಟ್ ವಿ ನೀಡ್ ಟು ಟೇಕ್ ಕೇರ್ ಆಫ್ ಇಟ್. ಸಮ್ಟೈಮ್ಸ್ ದೇರ್ ಮೈಟ್ ಬಿ ಅ ಚಾನ್ಸ್ ಆಫ್ ಎಂಡೋಲೀಕ್. ಕೆಲವೊಂದು ಸರಿ ನಾನು ಕೇಳ್ಪಟ್ಟಿರೋದಿದೆ, ಹೆರಿಡಿಟಿ ಕೂಡ ಮ್ಯಾಟರ್ ಆಗುತ್ತೆ ಅಂತ. ಹೆರಿಡಿಟಿ ಅಂತ ಹೇಳಿ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇದೆ. ಒನ್ ದಿಸ್ ಥಿಂಗ್ ಇಸ್ ಮಾರ್ಫಾನ್ ಸಿಂಡ್ರೋಮ್. ಆ ಮಾರ್ಫಾನ್ ಸಿಂಡ್ರೋಮ್ ಅಲ್ಲಿ ಯೂಶಲಿ ಬರುವ ಪೇಷಂಟ್ಸ್ ದೇ ಆರ್ ಪ್ರೋನ್ ಫಾರ್ ಅಯೋಟಿಕ್ ಅನ್ಯೂರಿಸಮ್ ಅಂಡ್ ಅಯೋಟಿಕ್ ಡಿಸೆಕ್ಷನ್. ದೇ ವಿಲ್ ಬಿ ವೆರಿ ಥಿನ್ ಬಿಲ್ಡ್. ದೇರ್ ಇಸ್ ಸಮ್ connective tissue disorder. So that is one which is causing that thing. And there is one family in this coastal city, even in Mangalore. All the 5 members of the family are Marfan, including a wife, father, husband, the 3 children. Everybody are Marfan. They're very unusual. It is Marfan syndrome. Marfan syndrome, and they're on a routine, regular follow-up right now, because the mother had this thing, aortic aneurysm rupture, and she didn't make it. So ಅದಕ್ಕೆ ಇವಾಗ ನಾವು ಅವ್ರ ಮಕ್ಕಳನ್ನ ನಾವು we make sure that every 6 months or 1 year they have to come and get a follow-up done. But ಇವಾಗ ಅವರು they are fine. Okay. But any point of the time they might get it. But ಅವ್ರನ್ನ ನೋಡ್ಲಿಕ್ಕೆ the structure almost they are well thin built, almost above 6 feet. So almost 6'4", 6'5" like that.
ಬಟ್ ಅದಕ್ಕೆ ಮುಂಚೆನೆ ಬಂದು ಡಯಾಗ್ನೋಸ್ ಮಾಡಿದ್ರೆ it will be it would be better, especially in Marfan's. It's better to keep under a follow. Okay. So that would be the best thing. If patients are prone for aortic aneurysm or thing, they have to be under follow. It's a regular routine test, basic test at least if they're doing. That would be kind of a health checkup. Okay. Health checkup ಮಾಡಿದ್ರು we'll get all the everything. echo. If any changes in the echo or a chest x-ray, ನಮಗೆ ಆಮೇಲೆ ಫರ್ದರ್ ಟ್ರೀಟ್ಮೆಂಟ್ ಐದರ್ ಸಿ ಟಿ ಆಂಜಿಯೋ ಏನಾರು ಮಾಡಿ ನೋಡ್ಬೋದು. ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸತಿ ಅದು ಸಿ ಟಿ ಆಂಜಿಯೋ ಇಲ್ಲರ ಮಾಡಿ ನೋಡಿದ್ರು ದಟ್ ವುಡ್ ಬಿ ಬೆಟರ್. ಅಟ್ಲೀಸ್ಟ್ ವಿಲ್ ಕಮ್ ಟು ನೋ ವಾಟ್ ಇಸ್ ದ ಸೈಜ್ ಆಫ್ ದ ಅಯೋಟಾ, ವೆದರ್ ಇಟ್ ಇಸ್ ಇನ್ಕ್ರೀಸಿಂಗ್, ವೆದರ್ ಇಟ್ ಇಸ್ ಪ್ರೋಗ್ರೆಸಿಂಗ್ ಅಂತ ಹೇಳಿ ನೋಡ್ಬೋದು. ಇವಾಗಿನ ಜನರೇಷನ್ ಹೇಗೆ ಅಂದ್ರೆ ತಿನ್ನೋದಕ್ಕೆ ಎಷ್ಟು ಬೇಕಾದ್ರೆ ಖರ್ಚು ಮಾಡ್ತೀವಿ, ಅಂಡ್ ಹೆಲ್ತ್ ಚೆಕಪ್ ಅಂದಾಗ ಬೇಡ, ಇಟ್ ಈಸ್ ದ ಲಾಸ್ಟ್ ಆಪ್ಷನ್ ಅಂತ ಹೇಳ್ತೀವಿ. ಬಟ್ ಇಟ್ ಇಸ್ ಬೆಟರ್ ಟು ಜಸ್ಟ್ ಡೂ ದಿಸ್ ಥಿಂಗ್ ಬಿಕಾಸ್ after the age of 40 anything is possible. Exactly. So you have to be careful with it. Your regular test have to be done. So the possibility of survival rate, if everything means if it is diagnosed at the correct time, it would be the possibility of the survival, it would increase. But most of the patients, they come at the delayed presentations. I had the experience of mine is one patient, elderly lady, who had actually her daughter's medical student. Okay. So she had got her mom for routine checkups. Then she had some lower limb weakness, so she got her to me, and I was evaluating her. 4 ದಿನದ ಜ್ವರ ಅಂತೇಳಿ ಬಂದದವರು, 4 ದಿನದ ಜ್ವರ ಮತ್ತೆ ಕಾಲು ನೋವು ಅಂತೇಳಿ. When I was examining her, she collapsed. Then we didn't know what was happening. Then she was immediately shifted to the cath lab. We thought it might be a sudden massive cardiac arrest. She was pulseless, nothing. Then after that, once we got the cath lab, once we did the angio, we came to know that was aortic aneurysm which had ruptured. And by that time, we had lost her. Almost 90% there was no activity at all. This is like very risky. Very risky thing. It mainly caused by blood pressure thing. And she had a symptoms for 4 days. It was not neglected per se. It was sometimes they didn't notice or they didn't take it properly. That. Sir, ಇವಾಗ ಇಷ್ಟೆಲ್ಲ ಕೇಸ್ ಮಾಡ್ತೀವಿ. ದಿಸ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಕೇಸ್. ನೀವು ಹೇಳುವಾಗಲೇ ನಮಗೆ ಮೈಲ ಜುಮ್ಮ ಅನ್ಸುತ್ತೆ. ಬಟ್ ಒಂದು ಕೇಸ್ ನಿಮ್ಮ ಈ ಒಂದು ಲೈಫಲ್ಲಿ, ಒಂದು ಡಾಕ್ಟರ್ ಲೈಫ್ ಜರ್ನಿಯಲ್ಲಿ ಒಂದು ಕೇಸ್ ನಿಮಗೆ ಚೆನ್ನಾಗಿ ಬೆವರಿಳಿಸಿರೋದು? One is a teacher. Is still our patient. Is renal failure, dialysis ಅಲ್ಲಿದ್ರು. ಅವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆ ಅಂತೇಳಿ ಬಂದದ್ದವ್ರು ಇಲ್ಲಿಗೆ. ಸೊ ಯೂಶಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕಿಂತ ಮುಂಚೆ ರೂಟೀನ್ ಸಿ ಟಿ ಆಂಜಿಯೋಗ್ರಾಮ್ ಮಾಡಿ ನೋಡ್ತಾರೆ ರಕ್ತನಾಳದ ಕ್ವಾಲಿಟಿ ಆಗಿದೆ ಅಂತೇಳಿ. ಆವಾಗ ರಕ್ತನಾಳ ಉಬ್ಬಿತ್ತು. ಸೊ ಸೇಮ್ ಅನ್ಯೂರಿಸಮ್. So there was aneurysm, they gave a reference for us. Then after that, we told since he's for a transplant, he needs this undergo treatment for this. So ಅದಕ್ಕೆ EVER ಅಂತೇಳಿ ಆಪ್ಷನ್ ಕೊಟ್ಟದ್ದು. he underwent a EVER. After 2 months later, one night, again he presented with severe abdominal pain. We thought like, what is the cause? We never knew. Then we examined him. There was a left lower limb weakness also. We thought initially it was a stroke ಅಂತೇಳಿ. So after that, we got again a check CT scan to see what exactly is going on. And once we saw it, the entire stent had ruptured. The entire stent, the aorta had ruptured post-stent. Then we were wondering, what is the reason? ಕಾರಣ ಏನಂತ ಹೇಳಿ ಗೊತ್ತಿಲ್ಲ. Then we did all the blood tests, everything, and blood cultures ಅಂತ ಹೇಳಿ ಮಾಡ್ತೇವೆ ನಾವು. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾರು ಉಂಟು. ಅದರಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಸಿನ್ಸ್ he was on dialysis, they are more prone for this mycotic aneurysms. Then we had to intervene. His hemoglobin was around 3 or 2. Then we had to take him up immediately for the open surgery with consent of high risk, death on table. Oh my God. So we had to replace the entire aorta. ನಮ್ಮ ಹೊಟ್ಟೆ ರಕ್ತನಾಳ, ಅದು ಅಯೋಟ, ಇಲ್ಲಿ ಅಬ್ಡಮ್ನಲ್ ಅಯೋಟ ಅಂತ ಹೇಳ್ತೇವೆ. ಎಂಟೈರ್ ಅಯೋಟ ವಾಸ್ ರಿಪ್ಲೇಸ್ಡ್ ವಿತ್ ಆರ್ಟಿಫಿಷಿಯಲ್ ಡಯಾಫ್ರಾಮ್ ಗ್ರಾಫ್ಟ್. ICU stay almost, it was very stormy. Then ನಮ್ಮ ಇಷ್ಟು ಬ್ಲೀಡಿಂಗ್ ಇದೆಲ್ಲ ಆದ ನಂತರ almost he was there for 15-20 days in the ICU. Then on ventilator support, because since he was a renal patient, regular dialysis ಎಲ್ಲ ಆಗ್ತಾ ಇತ್ತು. Finally his left lower limb weakness regained his normal power.
He started standing, he started walking, then he got discharged. Right now he is doing really well. He has put on weight. Wow. Is there. But only thing, we have deferred the transplant for him since he had all Because, this thing. yeah. So no transplant, just a dialysis should be there. But he is doing well. He looks good, no weakness, nothing. ನೋಡಂತ ವೀಕ್ಷಕರಿಗೆ ಒಂದು ಕಿವಿ ಮಾತು ಹೇಳಬೇಕಾದ್ರೆ ವಾಟ್ ಯು ವಾಂಟ್ ಟು ಸೇ? Youngsters, especially youngsters, lifestyle modification. If they are having any junk lifestyle, I think it needs to be modified. ಮತ್ತೆ 40 ವರ್ಷ ಆದ ನಂತರ ರೆಗ್ಯುಲರ್ ಹೆಲ್ತ್ ಚೆಕಪ್, ಸೊ ಅಟ್ ಲೀಸ್ಟ್ ಒನ್ಸ್ ಇನ್ 6 months or once in a year, that would be better to prevent all this problems. ಇಷ್ಟು ಹೊತ್ತು ನೀವು ನಮ್ಮ ಜೊತೆ ಮಾತಾಡಿದ್ರಿ, ಬಟ್ ಈ ಥರ ಸಮಸ್ಯೆ ಕೆಲವರಿಗೆ ಇದ್ದಿರ್ಬೋದು. ಅಂಥವರಿಗೆ ನೀವು ಎಲ್ಲಿ ಸಿಗ್ತೀರಾ, ಎಷ್ಟೊತ್ತು ಸಿಗ್ತೀರಾ? AJ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ OPDಯಲ್ಲಿ ನಾನು ಲಭ್ಯ ಇರ್ತೇನೆ, ಬೆಳಿಗ್ಗೆ 9ರಿಂದ ಸಾಯಂಕಾಲ 5 ಗಂಟೆವರೆಗೂ. ಮತ್ತು ಎನಿ ಎಮರ್ಜೆನ್ಸಿ ಕಾಲ್ಸ್, ವಿ ಆರ್ ರೆಡಿ ಟು ಟೇಕ್ ಎನಿ ಟೈಮ್. ಒನ್ಸ್ ಅಗೇನ್ ಸರ್, ವೀಕ್ಷಕರ ಪರವಾಗಿ ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಈ ಒಂದು ಕಾರ್ಯಕ್ರಮ ಇದ್ದಿದ್ದಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್.